ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 23/3/2026 ಸೋಮವಾರದ ದಿನ. ಇವತ್ತಿನ ದಿನ ಕೃತಿಕಾ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೇಷರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಅಭಿವೃದ್ಧಿ ಹೊಂದುವಂಥ ದಿನ ಆಗಿರುತ್ತೆ. ಅದರಲ್ಲಿ ಇವತ್ತೇನಾದರೂ ಹಣಕಾಸಿನ ವ್ಯವಹಾರಗಳು ಮಾಡುವಂಥದ್ದು, ಏನಾದರೂ ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡುವಂಥದ್ದು, ಯಾರ ಜೊತೆ ಏನಾದರೂ ಮಾತುಕತೆಗಳಾಡುವಂಥ ಒಂದು ದಿನ ಆಗಿರುತ್ತೆ, ಶುಭ ದಿನ ಆಗಿರುತ್ತೆ. ಸೊ ಇವತ್ತಿನ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ವೃಷಭ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಯಾವುದೋ ಒಂದು ಡಿಸಿಷನ್ ತೊಗೊಳ್ಳೋಕ್ಕೆ ಕಷ್ಟಪಡುವಂಥ ದಿನ ಆಗಿರುತ್ತೆ. ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಅಂದ್ಕೊತೀರಿ ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು ಅಂತ, ಅದೇ ಕೆಲಸನೇ ಮತ್ತೆ ಮಾಡೋದು, ಅಥವಾ ಬೆಳಗ್ಗೆ ಎಲ್ಲ ಹೊರಗಡೆ ಹೋಗಬೇಕು ಅಂದ್ಕೊಂಡಿರ್ತೀರಾ, ಇನ್ನೊಂದು 2 ಅವರ್ ಬಿಟ್ಬಿಟ್ಟು ಇವತ್ತು ಬೇಡ ಮನೇಲೇ ಇದ್ಬಿಡೋಣ ಅಂತ ಮೂಡನ್ನ ಚೇಂಜ್ ಮಾಡ್ಕೊಳ್ಳೋವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 12ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಖರ್ಚು ಜಾಸ್ತಿ ಬರುವಂಥ ದಿನ ಆಗಿರುತ್ತೆ. ಯಾವುದೇ ರೀತಿಯಾದ ಖರ್ಚಾಗಿರ್ಬೋದು, ನಿಮಗೆ ಆಸ್ಪತ್ರೆ ಖರ್ಚಾಗಿರ್ಬೋದು, ಅಥವಾ ಯಾವ್ದಾದ್ರು ಮನೆಗೆ ಗೆಸ್ಟ್ ಬಂದರು ಅಂತ ಖರ್ಚು ಮಾಡೋದಾಗಿರ್ಬೋದು, ಏನಾದರೂ ದುರಸ್ತಿ ಕಾರ್ಯಗಳಿಗೆ ಖರ್ಚು ಮಾಡುವಂಥದ್ದಾಗಿರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಖರ್ಚಾಗುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೋಬೋದು ಈ ಖರ್ಚನ್ನ ಕಮ್ಮಿ ಮಾಡೋಕ್ಕೋಸ್ಕರ ಅಂದರೆ, ನೋಡಿ, 1 ಚಮಚದಷ್ಟು ಅಕ್ಕಿ ಕಾಳನ್ನ ತೊಗೊಂಡು ನಿಮ್ಮ ತಲೆ ಸುತ್ತ ನೀವಳಿಸ್ಬಿಟ್ಟು ಅದನ್ನು ಪಕ್ಷಿಗಳಿಗೆ ಹಾಕೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಆಗ್ತಿರೋ ನೆಗೆಟಿವಿಟಿನಲ್ಲಿ ಸ್ವಲ್ಪ ನೀವು ಕಮ್ಮಿ ಮಾಡ್ಕೋಬೋದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ಇವತ್ತು 11ನೇ ಮನೇಲಿ ಇರೋದ್ರಿಂದ, ಅದರಲ್ಲೂ ನಿಮ್ಮ ರಾಶಾಧಿಪತಿನೇ ಆಗಿರೋದ್ರಿಂದ ಒಂದು ಅದ್ಭುತವಾದ ಒಂದು ದಿನ ಆಗಿರುತ್ತೆ. ಎಲ್ಲ ಕೆಲಸದಲ್ಲೂ ಸಕ್ಸಸ್ ಕೊಡುವಂಥ ದಿನ ಆಗಿರುತ್ತೆ. ಇವತ್ತು ಯಾವುದಾದ್ರು ಉತ್ತಮವಾದ ಕೆಲಸಗಳನ್ನ ಮಾಡಿ ಕೆಲಸಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಸೊ ಏನು ಮಾಡ್ಕೊಬೇಕು, ಇನ್ನೊಂದಷ್ಟು ಸಕ್ಸಸ್ನ ನೋಡಬೇಕು ಅಂತಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಇವತ್ತು ಜಲಾಭಿಷೇಕನ ನೋಡೋದ್ರಿಂದನೂ ಕೂಡ ಅತ್ಯಂತ ಶುಭವಾಗುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 10ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ವ್ಯಾಪಾರದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು, ವ್ಯಾಪಾರ ಅಭಿವೃದ್ಧಿ ಹೆಂಗೆ ಮಾಡ್ಕೋಬೇಕು, ಅಥವಾ ಹೊಸ ಹೊಸ ಐಟಮ್ಸ್ ತೊಗೊಂಬಂದು ಹಾಕುವಂಥದ್ದು, ಅಥವಾ ವ್ಯಾಪಾರಕ್ಕೋಸ್ಕರ ಚಿಂತನೆ ಮಾಡುವಂಥ ಒಂದು ದಿನ ಆಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿನೂ ನೋಡುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಸೂರ್ಯನ ಒಂದು ನಮಸ್ಕಾರ ಹಾಕ್ಕೊಂಡು ಏನೇ ಕೆಲಸಕ್ಕೆ ಈಚೆ ಕಡೆ ಹೋದ್ರೂ ಕೂಡ ಇನ್ನಷ್ಟು ಸಕ್ಸಸ್ನ ನೋಡುವಂಥ ದಿನ ಆಗಿರುತ್ತೆ. ಇನ್ನು ಕನ್ಯಾ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬ ಉತ್ತಮವಾದ ಒಂದು ದಿನ ಆಗಿರುತ್ತೆ. ಯಾಕೆಂದರೆ ಏನು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಸಕ್ಸಸ್ ನೋಡ್ತೀರಾ. ಒಂದು ಅದೃಷ್ಟಕರವಾದ ಒಂದು ದಿನ ಆಗಿರುತ್ತೆ. ನಿಮ್ಮ ತಂದೆಯಿಂದ ಒಂದು ಆಶೀರ್ವಾದ ಸಿಗುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ಮನೇಲಿ ಯಾರಾದರೂ ಸರಿ ಗುರು ಹಿರಿಯರ ಒಂದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಅಥವಾ ಅವ್ರ ಆಶೀರ್ವಾದ ತೊಗೊಂಡು ಹೋಗೋದ್ರಿಂದ ಎಲ್ಲ ಕೆಲಸದಲ್ಲೂ ಕೂಡ ನೀವು ಸಕ್ಸಸ್ನ ನೋಡ್ಬೋದು. ಇನ್ನು ತುಲಾರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 8ಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಆಲೋಚನೆಗಳು ಸರಿಗಿರೋದಿಲ್ಲ. ಅಂದರೆ ಕೆಲವೊಂದು ನೆಗೆಟಿವ್ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡುವಂಥದ್ದು, ಅಥವಾ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು, ಯಾವುದೋ ಒಂದು ಡಿಸಿಷನ್ನ ಕರೆಕ್ಟಾಗಿ ತೊಗೊಳಕ್ಕಾಗದಿರೋ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನೀವೇನು ಮಾಡಬೇಕು ಅಂತಂದರೆ, ಯಾವುದೇ ಒಂದು ಪ್ರಮುಖವಾದ ಕಾರ್ಯಗಳನ್ನ ಮಾಡದೇ ಇರೋದೇ ಒಳ್ಳೆಯದು, ಇದನ್ನು ಮುಂದೂಡೋದೇ ಒಳ್ಳೆಯದು. ಇನ್ನು ಇವತ್ತು ನೀವು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ಕೆಲವೊಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 7ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಮತ್ತು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಳ್ಳೋದು, ಅಥವಾ ಮನೆಯಲ್ಲೇ ಸಂತೋಷದಿಂದ ಕಾಲ ಕಳೆಯುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಲಕ್ಷ್ಮಿಯ ಮಂತ್ರಗಳನ್ನಾಗಿರ್ಬೋದು, ಅಥವಾ ನಾರಾಯಣನ ಮಂತ್ರಗಳನ್ನಾಗೋದಾಗಿರ್ಬೋದು ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 6ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಗೆ ಯಾವುದಾದ್ರೂ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ದಿನ ಸಿಗೋವಂಥ ದಿನ ಆಗಿರುತ್ತೆ. ಅಥವಾ ಯಾರಿಗಾದ್ರೂ ಸಾಲ ತೀರಿಸಬೇಕು ಅಂದರೆ ಉತ್ತಮವಾದ ಒಂದು ದಿನ ಆಗಿರುತ್ತೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಅದರಲ್ಲೂ ಸ್ವಲ್ಪ ಮಾನಸಿಕವಾಗಿ ಏನಾದರೂ ನೋವಾಗೋದು, ಅಥವಾ ಸ್ವಲ್ಪ ಓಡಾಟ ಜಾಸ್ತಿ ಆಗಿರೋದ್ರಿಂದ ಸ್ಟ್ರೆಸ್ ಫೀಲ್ ಆಗುವಂಥ ದಿನ ಆಗಿರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈಚೆ ಕಡೆ ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಒಂದು 10 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿಬಿಟ್ಟು ಈಚೆ ಹೋಗೋದ್ರಿಂದ ಈ ಒಂದು ಸ್ಟ್ರೆಸ್ ಫೀಲ್ ಆಗ್ತಿರಲ್ಲ, ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ
ಏನು ದಂಪತಿಗಳ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುವಂಥದ್ದು, ಅಥವಾ ಪ್ರೇಮಿಗಳಿದ್ರೆ ಅವ್ರ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿ ಆಗುವಂಥದ್ದು, ಮಕ್ಕಳಿಂದ ಏನಾದರೂ ಒಂದು ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ಅವರೇನೋ ಕಾಂಪಿಟೇಷನಲ್ಲಿ ವಿನ್ ಆಗೋದಾಗಿರ್ಬೋದು, ಅಥವಾ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋದಾಗಿರ್ಬೋದು, ಇದನ್ನೆಲ್ಲ ಕೇಳಿ ಮನಸ್ಸಿಗೆ ಸಂತೋಷ ಆಗೋ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗಣಪತಿಯ ಆರಾಧನೆ ಮಾಡ್ಕೊಬೇಕಾಗತ್ತೆ. ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರನ ಒಂದು 11 ಬಾರಿನೋ 21 ಬಾರಿನೋ ಹೇಳ್ಕೊಂಡು ಈಚೆ ಕಡೆ ಕೆಲಸಕ್ಕೆ ಹೋಗೋದ್ರಿಂದ ಇನ್ನಷ್ಟು ಶುಭವಾದ ಸುದ್ದಿಗಳನ್ನ ಇವತ್ತು ನೀವು ಕೇಳ್ಬೋದು. ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ 4ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಇದರಿಂದ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ನಿಮ್ಮ ತಾಯಿಯಿಂದ ಒಂದು ಖುಷಿ ವಿಷಯಗಳನ್ನ ಕೇಳುವಂಥದ್ದಾಗಿರ್ಬೋದು, ತಾಯಿ ಆರೋಗ್ಯದಲ್ಲಿ ಏಳಿಗೆಗಳನ್ನ ನೋಡುವಂಥ ದಿನ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನಿಮ್ಮ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಸಮಾನರಾಗಿರೋರನ್ನ ಆಶೀರ್ವಾದ ತೊಗೊಂಡು ಏನಾದರೂ ಕೆಲಸ ಮಾಡೋದ್ರಿಂದ ಒಂದು ಸಕ್ಸಸ್ನ ನೀವು ನೋಡ್ಬೋದು. ಇನ್ನು ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 3ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವ್ರ ಕಡೆಯಿಂದ ಒಂದು ಯಶಸ್ಸನ್ನು ನೋಡುವಂಥ ದಿನ ಆಗಿರುತ್ತೆ, ಅಥವಾ ಅವ್ರನ್ನ ಭೇಟಿ ಮಾಡುವಂಥದ್ದು, ಅವ್ರ ಜೊತೆ ಕಾಲ ಕಳೆಯುವಂಥದ್ದು, ಅವ್ರ ಜೊತೆ ಹ್ಯಾಪಿಯಾಗಿರುವಂಥ ಒಂದು ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರೂ ಇರುವಂಥ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಒಂದೇ ಸಮ ಒಂದು ದೇವಸ್ಥಾನಕ್ಕೆ ಹೋಗಿ ಮತ್ತೊಂದು ದೇವಸ್ಥಾನಕ್ಕೆ, ಅಂದರೆ ಸುಬ್ರಹ್ಮಣ್ಯ ಆಗಿದ ತಕ್ಷಣ ಗಣಪತಿಯ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಒಂದು ಏನು ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿರ ಒಂದು ಬಾಂಧವ್ಯದಲ್ಲಿ ಇನ್ನಷ್ಟು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ನಾಳಿನ ಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.